ಸ್ಪಿನ್ ಜಾದು ರೋಹಿತ್ ಕ್ಯಾಪ್ಟನ್ಸಿ, ಟೀಮ್ ಇಂಡಿಯಾ ಸಕ್ಸಸ್ ಗುಟ್ಟೇನು, ವರುಣ್ ಮಿಸ್ಟರಿ, ಅಯ್ಯರ್ ಕನ್ಸಿಸ್ಟೆನ್ಸಿ, ಯಾರಿಗೆ ಸಲ್ಲುತ್ತೆ ಚಾಂಪಿಯನ್ಸ್ ಗೆಲುವಿನ ಶ್ರೇಯ? ನಮಸ್ಕಾರ ಸ್ನೇಹಿತರೆ, ಅಸಂಖ್ಯಾತ ಕ್ರಿಕೆಟ್ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಭಾರತ ಬರೋಬ್ಬರಿ 12 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಕ್ಕಿದೆ. ದುಬೈನಲ್ಲಿ ದಿಟ್ಟ ಹೋರಾಟ ನಡೆಸಿ ಟೀಮ್ ಇಂಡಿಯಾ ರೋಚಕ ಗೆಲುವನ್ನು ದಾಖಲಿಸಿದೆ. ಆದರೆ ಇದೇ 2 ವರ್ಷಗಳ ಹಿಂದಿನವರೆಗೆ ಭಾರತ ನಾಕೌಟ್ ಅಂದ್ರೆ ನರ್ವಸ್ ಆಗ್ತಾ ಇತ್ತು. ಪ್ರಶಸ್ತಿ ಸುತ್ತಿನ ಹಂತದಲ್ಲಿ ಎಡುತ್ತಾ ಇತ್ತು. ಕ್ರಿಕೆಟ್ ಜಗತ್ತಿನ ಬಿಗ್ ಬಾಸ್ಗಳು, ಕ್ರಿಕೆಟ್ ಜಗತ್ತಿನ ಸೂಪರ್ ಸ್ಟಾರ್ಗಳನ್ನ ಪ್ರೊಡ್ಯೂಸ್ ಮಾಡಿದವರು, ಕ್ರಿಕೆಟ್ ಜಗತ್ತಿನ ಶ್ರೀಮಂತರು ನಾಕೌಟ್ ಅಂದ್ರೆ ನರ್ವಸ್. ಅಯ್ಯಯ್ಯೋ, ಅಲ್ಲಿ ತನಕ ಫಾಸ್ಟ್ ಆಗಿ ಓಡೋಗೋದು, ಆಮೇಲೆ ಕೌಚ್ ಬೀಳೋದು. ಇಂಥ ಟೀಮ್ ಈಗ ದಿಢೀರ್ ಬ್ಯಾಕ್ ಟು ಬ್ಯಾಕ್ ICC ಟೂರ್ನಮೆಂಟ್ ಗೆಲ್ತಾ ಇದೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಏನು ಬದಲಾವಣೆಯಾಯಿತು? ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋಕೆ ಮುಖ್ಯ ಕಾರಣ ಯಾರು ಅಥವಾ ಏನು? ಭಾರತದ ಪರ ಟ್ರೋಫಿ ಗೆಲ್ಲಿಸಿದ್ದು ಯಾರು? ಬನ್ನಿ ಟೀಮ್ ಇಂಡಿಯಾದ ಸಕ್ಸಸ್ ಸೀಕ್ರೆಟ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. 4D ಸ್ಪಿನ್ ಮಾಯಾಜಾಲ, ವರುಣ್ ಚಕ್ರವರ್ತಿ ಚಕ್ರವ್ಯೂಹ. ಸ್ನೇಹಿತರೆ, ಭಾರತ 3ನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಕ್ಕೋಕೆ ಹಲವು ಕಾರಣಗಳಿವೆ. ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಭಾರತದ ಸ್ಪಿನ್ ಕ್ವಾರ್ಟೆಟ್. 4 ಸ್ಪಿನ್ನರ್ಸ್ ಇಂದ ಭಾರತ ಹೆಣದ 4D ಸ್ಪಿನ್ ಮಾಯಾಜಾಲ. ಈ ಹಿಂದೆ BS ಚಂದ್ರಶೇಖರ್, ಎರಪಳ್ಳಿ ಪ್ರಸನ್ನ, ಬಿಷನ್ ಸಿಂಗ್ ಬೇಡಿ, ಶ್ರೀನಿವಾಸ್, ವೆಂಕಟರಾಘವನ್ ಈ 4ರ ಜೋಡಿಯನ್ನ ಸ್ಪಿನ್ ಕ್ವಾರ್ಟೆಟ್ ಅಂತ ಕರೆಯಲಾಗ್ತಾ ಇತ್ತು. 60-70ರ ದಶಕದಲ್ಲಿ ಈ ಜೋಡಿ 840ಕ್ಕಿಂತ ಹೆಚ್ಚು ವಿಕೆಟ್ ತೆಗೆದು ವಿಧ್ವಂಸ ಸೃಷ್ಟಿಸಿತ್ತು. ವಿದೇಶಿ ಬ್ಯಾಟರ್ಗಳು ಭಾರತಕ್ಕೆ ಕಾಲಿಡೋಕೆ ಹೆದರ್ತಾ ಇದ್ರು. ಹಾಗೆ ಸ್ಪಿನ್ ಹಾವಳಿ ಇತ್ತು. ಪಿಚ್ಗಳು ಹಾಗೆ ಇತ್ತು, ಬೌಲಿಂಗು ಹಾಗೆ ಇತ್ತು, ಸ್ಪಿನ್ನೇ ಜಾಸ್ತಿ. ಅದೇ ರೀತಿ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವರುಣ್, ಕುಲ್ದೀಪ್, ಅಕ್ಷರ್, ಜಡೇಜಾ ಜೋಡಿ ಬ್ಯಾಟರ್ಗಳಿಗೆ ಘಾತಕವಾಗಿ ಕಾಡಿದ್ರು. ಕಾರ್ಕೋಟಕ ಸರ್ಪಗಳಂತೆ ಕುಟುಕಿದ್ರು. ಈ 4ರ ವಿರುದ್ಧ ಬ್ಯಾಟರ್ಗಳು ಜೇಡದ ಬಲೆಯಲ್ಲಿ ಸಿಕ್ಕಾಕೊಂಡ ಹುಳುವಿನಂತೆ ಒದ್ದಾಡಿಬಿಟ್ರು. ರನ್ ಗಳಿಸುವುದೇ ಕಷ್ಟ ಆಗಿತ್ತು. 4 ಸೇರಿ ಇಡೀ ಟೂರ್ನಮೆಂಟ್ನಲ್ಲಿ 163 ಓವರ್ ಬಾಲ್ ಮಾಡಿದ್ರೆ ಎದುರಾಳಿ ಬ್ಯಾಟರ್ಗಳು ಇವರ ವಿರುದ್ಧ ಕೇವಲ 738 ರನ್ ಗಳಿಸಿದ್ದಾರೆ. ಎಷ್ಟು? 163 ಬಾಲ್ ಅಲ್ಲ, 163 ಓವರ್ಗಳಲ್ಲಿ 4.5ರ ಎಕಾನಮಿಯಲ್ಲಿ ಇವರು ಬಾಲಿಂಗ್ ಟೈಟ್ ಬಾಲಿಂಗ್ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟಾರೆ ಭಾರತ 47 ವಿಕೆಟ್ ತೆಗೆದಿದ್ರೆ ಅದರಲ್ಲಿ 26 ವಿಕೆಟ್ ಈ 4ವರೇ ತಗೊಂಡಿದ್ದಾರೆ. ಹೀಗಾಗಿ ಭಾರತದ ಬ್ಯಾಟಿಂಗ್ಗೆ ಸವಾಲಾಗುವಂತಹ ಸ್ಕೋರ್ಗಳೇ ಎದುರಾಗಲಿಲ್ಲ. ರೋಹಿತ್ ಶರ್ಮಾ ಈ 4ರನ್ನ ಹೇಗೆ ಬೇಕೋ ಹಾಗೆ ದಾಳಿಗಿಳಿಸ್ತಾ ಇದ್ರು. ಯಾಕಂದ್ರೆ 4ರಲ್ಲಿ 2 ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್, ಇನ್ನಿಬ್ರು ಮಿಸ್ಟರಿ ರಿಸ್ಟ್ ಸ್ಪಿನ್ನರ್ಸ್. ಅದರಲ್ಲೂ 2 ಪವರ್ ಪ್ಲೇನಲ್ಲಿ ಅಟ್ಯಾಕ್ ಮಾಡುವಂತ ಬೌಲರ್ಸ್ ಆದ್ರೆ ಇನ್ನಿಬ್ರು ಡೆತ್ ಓವರ್ಸ್ ಅಲ್ಲಿ ಎಫೆಕ್ಟಿವ್ ಆಗಿ ಕಟ್ ಹಾಕುವಂತ ಬೌಲರ್ಸ್. ಹೀಗಾಗಿ ರೋಹಿತ್ಗೆ ಫುಲ್ ಫ್ರೀಡಮ್ ಇತ್ತು. ಅಕ್ಷರ್ ಮತ್ತು ಜಡೇಜಾ ತಮ್ಮ ಟೈಟ್ ಲೈನ್ ಅಂಡ್ ಲೆಂತ್ ಬೌಲಿಂಗ್ ನಿಂದ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ರು. ಬಲಗೈ ಬ್ಯಾಟರ್ಗಳ ದಂಡೆ ಇದ್ದ ಎದುರಾಳಿ ಪಡೆ ಇವ್ರ ವಿರುದ್ಧ ಮಿಸ್ಕಾಡೋಕ್ಕೂ ಆಗ್ತಾ ಇರಲಿಲ್ಲ. ಇಲ್ಲಿ ಅಕ್ಷರ್ ಪಟೇಲ್ ಜಡೇಜಾರ ತದ್ರೂಪಿ ಬೌಲರ್ ಅಂತ ಅನಿಸಿದ್ರು. ಹೈಟ್ ನಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಅಕ್ಷರ್ ಆಂಗಲ್, ಕ್ರೀಸ್, ಹೈಟ್ ಬಳಸಿ ಬೇರೆ ಬೇರೆ ತರ ಹೊಸ ಸವಾಲುಗಳನ್ನ ಕೂಡ ಕ್ರಿಯೇಟ್ ಮಾಡ್ತಿದ್ರು. ಇದರಿಂದಲೂ ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ವರುಣ್ ಮತ್ತು ಕುಲ್ದೀಪ್ ಈ ಒತ್ತಡವನ್ನ ಬಳಸಿಕೊಂಡು ತಮ್ಮ ಮಿಸ್ಟರಿಯಿಂದ ವಿಕೆಟ್ ಎತ್ತುತ್ತಾ ಇದ್ರು. ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ರು. ಬ್ಯಾಟರ್ಗಳಿಗೆ ಇವರು ಯಾವ ಎಸೆತ ಹಾಕಿದ್ದಾರೆ ಅಂತ ಗುರುತಿಸುವಷ್ಟರಲ್ಲಿ ಸ್ಟಂಪ್ ಎಗುರೋಗ್ತಾ ಇತ್ತು, LBW ಆಗಿರ್ತಿತ್ತು ಅಥವಾ ಕ್ಯಾಚ್ ಹೋಗಿರ್ತಾ ಇತ್ತು. ಅದರಲ್ಲೂ ವರುಣ್ ಚಕ್ರವರ್ತಿಯನ್ನ ರೋಹಿತ್ ಟ್ರಂಪ್ ಕಾರ್ಡ್ ತರ ಬಳಸ್ತಾ ಇದ್ರು. ಯಾವಾಗೆಲ್ಲ ಮ್ಯಾಚ್ ಕಂಟ್ರೋಲ್ ತಪ್ತಾ ಇದೆ ಅಂತ ಅನಿಸ್ತಾ ಇತ್ತು, ವರುಣ್ರನ್ನ ದಾಳಿಗಿಳಿಸ್ತಾ ಇದ್ರು. ಜೊತೆಗೆ ಈ 4ರಲ್ಲಿ ಅಕ್ಷರ್ ಮತ್ತು ಜಡೇಜಾ ಪರಿಣಾಮಕಾರಿಯಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಆಲ್ರೌಂಡರ್ಸ್. ಇದರಿಂದ ಬ್ಯಾಟಿಂಗ್ ನಲ್ಲಿ ಡೆಪ್ತ್ ಕೂಡ ಸಿಕ್ತು. 8ನೇ ಕ್ರಮಾಂಕದವರೆಗೂ ಬ್ಯಾಟರ್ಸ್ ಇರ್ತಾ ಇದ್ರು. ಎಷ್ಟು ವಿಕೆಟ್ ತೆಗೆದ್ರು ನೆಮ್ಮದಿ ಇಲ್ಲ ಎದುರಾಳಿಗಳಿಗೆ. ಮತ್ತೆ ಬ್ಯಾಟರ್ಸೇ ಬರ್ತಾ ಇದ್ರು, ಆಲ್ರೌಂಡರ್ಸ್ ಬರ್ತಾ ಇದ್ರು. ಹೀಗಾಗಿ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋದಕ್ಕೆ ಈ 4ರ ಜೋಡಿನೇ ಪ್ರಮುಖ ಕಾರಣ, ಟಾಪ್ ರೀಸನ್ ಅಂತ ಹೇಳ್ಬೋದು. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯಕ್ಕಿಂತ ಮುಂಚೆ ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್ಗೆ 7 Sands ಟೂರಿಸಂ ಕಂಪನಿ ಹೊಸ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 1,43,500 ರೂಪಾಯಿ ಮಾತ್ರ. 3 ಕಂಟ್ರೀಸ್, 9 ನೈಟ್ 10 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ವೀಸಾ ಎಲ್ಲ ಸೇರಿರುತ್ತೆ. ಹಾಗೆ ಸೆಂಟೋಸಾ ಐಲ್ಯಾಂಡ್, ಯೂನಿವರ್ಸಲ್ ಸ್ಟುಡಿಯೋಸ್, ಸಿಂಗಪೂರ್ ಸಿಟಿ ಟೂರ್, ಕೌಲಾಲಂಪುರ್ ಸಿಟಿ ಟೂರ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, ಟ್ರಾವೆಲ್ ಇನ್ಶೂರೆನ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ಹೊರಡೋ ದಿನ ಮೇ 5, 2025. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ.
4ನೇ ಕ್ರಮಾಂಕದ ಆಧಾರ ಸ್ತಂಭ ಸೈಲೆಂಟ್ ಹೀರೋ ಶ್ರೇಯಸ್ ಅಯ್ಯರ್. ಇನ್ನು ಸ್ನೇಹಿತರೆ, ಕಳೆದೆರಡು ವರ್ಷಗಳಿಂದ ಭಾರತದ ಬ್ಯಾಟಿಂಗ್ ದಿಢೀರಂತ ಕುಸಿಯದೆ ನಿರಂತರವಾಗಿ ಒಳ್ಳೆ ಸ್ಕೋರ್ ಕಲೆ ಹಾಕ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಶ್ರೇಯಸ್ ಅಯ್ಯರ್. ಯುವರಾಜ್ ಸಿಂಗ್ ಟೀಮ್ನಿಂದ ಹೊರಗೋದಲ್ಲಿಂದ ನಮಗೆ ನಂಬರ್ 4 ಅನ್ನೋದು ಬಹಳ ಕಾಡ್ತಾ ಇತ್ತು. 16 ಪ್ರಯೋಗಗಳನ್ನ ಮಾಡಿದ್ರೂ ಕೂಡ ಫಲ ಕೊಟ್ಟಿರಲಿಲ್ಲ. ಈ ಒತ್ತಡ ಕೊಹ್ಲಿ ಮತ್ತು ರೋಹಿತ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇತ್ತು. ನಾವು ಆಡಿಲ್ಲ ಅಂದ್ರೆ ಕತೆ ಅಷ್ಟೇ ಅಂತ ಅವರು ಪ್ರೆಷರ್ಗೆ ಬೀಳ್ತಾ ಇದ್ರು. ಇವರಿಬ್ರು ಲಾಂಗ್ ಇನ್ನಿಂಗ್ಸ್ ಆಡಲೇಬೇಕು ಅನ್ನೋ ಒತ್ತಡ ಇರ್ತಾ ಇತ್ತು. ಆದರೆ ಸಮಸ್ಯೆಯನ್ನು ನಿವಾರಿಸಿರೋದು ಶ್ರೇಯಸ್ ಅಯ್ಯರ್. ಅಯ್ಯರ್ ಟೀಮ್ಗೆ ಕಾಲಿಟ್ಟಾಗಿನಿಂದ ಟೀಮ್ ಇಂಡಿಯಾ ನಂಬರ್ 4 ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಆ ರೀತಿ ಮಾಡಿಬಿಟ್ಟಿದ್ದಾರೆ. ಕೇವಲ ನಂಬರ್ 4 ಅಷ್ಟೇ ಅಲ್ಲ, ಇಡೀ ಮಿಡಲ್ ಆರ್ಡರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ಪಾಕ್ ವಿರುದ್ಧ 56, ಲೀಗ್ ಹಂತದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 79, ಸೆಮೀಸ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 45, ಈಗ ಫೈನಲ್ನಲ್ಲಿ 48, ಹೀಗೆ ನಿರಂತರವಾಗಿ ಕ್ರೂಷಿಯಲ್ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ. ಜೊತೆಗೆ ಪ್ರತಿ 8 ಬಾಲ್ಗೆ ಬೌಂಡರಿ ಸಿಕ್ಸರ್ ಬಾರಿಸೋದು, ಸಿಂಗಲ್ 2Dಗಳನ್ನು ತೆಗೆದು ಸ್ಪಿನ್ನರ್ಗಳನ್ನು ಸೆಟಲ್ ಆಗೋಕೆ ಬಿಡದೇ ಇರೋದು, ಈ ರೀತಿ ಆಡ್ತಾ ಇದ್ದಾರೆ. 2023ರ ವರ್ಲ್ಡ್ ಕಪ್ನಲ್ಲಿ 530 ರನ್ ಬಾರಿಸಿ ವರ್ಲ್ಡ್ ಕಪ್ನಲ್ಲಿ 500ರ ಗಡಿ ದಾಟಿದ ವಿಶ್ವದ ಮೊದಲ ಮಿಡಲ್ ಆರ್ಡರ್ ಬ್ಯಾಟರ್ ಅಂತ ಅನಿಸ್ಕೊಂಡಿದ್ರು. ಈ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ 243 ರನ್ ಗಳಿಸಿ ಸೆಕೆಂಡ್ ಲೀಡಿಂಗ್ ಸ್ಕೋರರ್ ಆಗಿದ್ದಾರೆ. 79ರ ಸ್ಟ್ರೈಕ್ ರೇಟ್, 48ರ ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋದಕ್ಕೆ ಇವರು ಕೂಡ ಪ್ರಮುಖ ಕಾರಣ. ರೋಹಿತ್ ಕ್ಯಾಪ್ಟನ್ಸಿ. ಇನ್ನು ಸ್ನೇಹಿತರೆ, ಯಾವುದೇ ಆಟ ಇರಲಿ, ಯಾವುದೇ ಟೂರ್ನಮೆಂಟ್ ಇರಲಿ, ಅಲ್ಲಿ ಕ್ಯಾಪ್ಟನ್ ಪಾತ್ರ ದೊಡ್ಡದೇ ಇರುತ್ತೆ. ಅದೇ ರೀತಿ ಕಳೆದೆರಡು ವರ್ಷಗಳಿಂದ ಲಿಮಿಟೆಡ್ ಓವರ್ಸ್ ಅಲ್ಲಿ ರೋಹಿತ್ ನಾಯಕತ್ವ ಟೀಮ್ ಇಂಡಿಯಾದ ಈ ದೊಡ್ಡ ಬದಲಾವಣೆಗೆ ದೊಡ್ಡ ಕಾರಣ ಆಗಿದೆ. ಇಂಗ್ಲೆಂಡ್ ತಂಡವನ್ನು ನಾವೀಗ ಮಾಡರ್ನ್ ಕ್ರಿಕೆಟ್ ಬದಲಾಯಿಸಿದ ಕ್ರಾಂತಿಕಾರಿಗಳು ಅಂತ ನೋಡ್ತೀವಿ. ಆದರೆ ಈ ಇಂಗ್ಲೆಂಡ್ನ ಬದಲಾಯಿಸಿದ್ದು 2015ರ ಏಕದಿನ ವಿಶ್ವಕಪ್ ಸೋಲು. ಅಲ್ಲಿವರೆಗೂ ಕ್ಲಾಸಿಕಲ್ ಕ್ರಿಕೆಟ್, ಟ್ರೆಡಿಷನಲ್ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದ ಇಂಗ್ಲೆಂಡ್ಗೆ ನ್ಯೂಜಿಲೆಂಡ್ನ ಮೆಕ್ಕಲಮ್ ಮೈ ಚಳಿ ಬಿಡಿಸಿದ್ರು. 123ರ ಟಾರ್ಗೆಟ್ನ ಕೇವಲ 12 ಓವರಲ್ಲಿ ಚೇಸ್ ಮಾಡಿ ಹಾಕಿಬಿಟ್ರು. ಇಂಗ್ಲೆಂಡ್ ವರ್ಲ್ಡ್ ಕಪ್ ಇಂದ ಹೊರಬೀಳೋ ರೀತಿ ಆಯಿತು. ಈ ಮುಖಭಂಗದಿಂದ ಸಿಡಿದಿದ್ದ ಇಯಾನ್ ಮಾರ್ಗನ್ ಇಂಗ್ಲಿಷ್ ಕ್ರಿಕೆಟ್ನಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಮಾಡಿದ್ರು. ಅದಾದ್ಮೇಲೆ ಇಂಗ್ಲೆಂಡ್ ಹೇಗಾಡ್ತು, ಹೇಗೆ T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ ಕೂಡ ಗೆಲ್ತು ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಇತಿಹಾಸ. 2021ರಲ್ಲಿ ಭಾರತಕ್ಕೂ ಇಂಥ ಏಟು ಬಿತ್ತು. T20 ವರ್ಲ್ಡ್ ಕಪ್ನಲ್ಲಿ ಭಾರತ ಗ್ರೂಪ್ ಹಂತದಲ್ಲೇ ಎಕ್ಸಿಟ್ ಆಗಿತ್ತು. ಆಗ ಭಾರತದ ಕ್ರಿಕೆಟ್ನಲ್ಲೂ ಕೂಡ ಎಮರ್ಜೆನ್ಸಿ ವಾತಾವರಣ. ಭಾರತದ ಸಪ್ಪೆ ಬ್ಯಾಟಿಂಗ್ನಿಂದ ರೋಸಿ ಹೋಗಿದ್ದ ಕ್ಯಾಪ್ಟನ್ ರೋಹಿತ್, ನಾವು ಈ ರೀತಿ ಆಡ್ತಾ ಇದ್ರೆ ಆಗಲ್ಲ, ನಮ್ಮ ಅಪ್ರೋಚ್ ಚೇಂಜ್ ಆಗಬೇಕು, ಫಿಯರ್ಲೆಸ್ ಕ್ರಿಕೆಟ್ ಆಡಬೇಕು ಅಂತ ಆಕ್ರಮಣಕಾರಿ ಆಟಕ್ಕೆ ನಾಂದಿ ಹಾಡಿದ್ರು. ಅಲ್ಲದೆ ಖುದ್ದು ತಾವೇ ಈ ಅಪ್ರೋಚ್ನಿಂದ ಬ್ಯಾಟಿಂಗ್ ಮಾಡ್ತಾ ಲೀಡ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಇದು ಕಳೆದ ODI ವರ್ಲ್ಡ್ ಕಪ್ನಲ್ಲೂ ಪ್ರಕಟ ಆಗಿತ್ತು, T20 ವರ್ಲ್ಡ್ ಕಪ್ನಲ್ಲೂ ಕಾಣಿಸ್ಕೊಂಡಿತ್ತು. ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಭಾರತ ಅದೇ ಅಪ್ರೋಚ್ನಲ್ಲಿ ಆಡಿದೆ. ಬರೀ ಟೀಮ್ಗೆ ಹೇಳೋದಲ್ಲ, ಮಾಡಿ ತೋರಿಸ್ತೀನಿ ನಾನು ಅನ್ನೋ ರೀತಿಯಲ್ಲಿ ರೋಹಿತ್ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. 100+ ಸ್ಟ್ರೈಕ್ ರೇಟ್ನಲ್ಲಿ ಚಚ್ತಾ ಇದ್ದಾರೆ. ಅಲ್ಲದೆ ಟೀಮ್ ಕಾಂಬಿನೇಷನ್ ಅಲ್ಲೂ ಕೂಡ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ತಾ ಇದ್ದಾರೆ. ಈಗೊಂದು ತಿಂಗಳ ಹಿಂದೆ ವರುಣ್ ಚಕ್ರವರ್ತಿ ODI ತಂಡದ ಹತ್ರನೂ ಇರಲಿಲ್ಲ. ಆದರೆ ಬೂಮ್ರಾ ಇಂಜುರಿಯಿಂದ ಮಿಸ್ ಆಗ್ತಾರೆ ಅಂತ ಗೊತ್ತಾದ ತಕ್ಷಣ ರೋಹಿತ್ ಒಬ್ಬ ಎಕ್ಸ್ ಫ್ಯಾಕ್ಟರ್ ಬೌಲರ್ ಇರಬೇಕು ಅಂತ ಡಿಸೈಡ್ ಮಾಡಿದ್ರು. ಇಂಗ್ಲೆಂಡ್ ಸರಣಿಯಲ್ಲಿ ವರುಣ್ ಆಡಿಸಿ ನೇರ ಚಾಂಪಿಯನ್ಸ್ ಟ್ರೋಫಿಗೆ ಹಾಕೊಂಡ್ರು. ಬ್ಯಾಟಿಂಗ್ನಲ್ಲಿ ಅಕ್ಷರ್ ಪಟೇಲ್ರನ್ನ ರಾಹುಲ್ಗಿಂತ ಮೊದಲು ಆಡಿಸಿದ್ರು. ವಿಕೆಟ್ ಕೀಪರ್ ಜಾಗಕ್ಕೆ ರಿಷಬ್ ಪಂತ್ ಬದಲಾಗಿ ರಾಹುಲ್ರನ್ನ ಕಣಕ್ಕಿಳಿಸಿದ್ರು. ಹೀಗೆ ಒಂದಷ್ಟು ರಿಸ್ಕಿ ನಿರ್ಧಾರಗಳನ್ನು ಕೈಗೊಂಡ್ರು. ಪಂದ್ಯ ನಡೀತಿರುವಾಗ ಕೂಡ ಇದೇ ರೀತಿ ಪ್ರೊಆಕ್ಟಿವ್ ಬೌಲಿಂಗ್ ಚೇಂಜಸ್, ಫೀಲ್ಡಿಂಗ್ ಚೇಂಜಸ್ ಅನ್ನ ಮಾಡ್ತಾ ಇದ್ರು. ಫೈನಲ್ನಲ್ಲೂ ಅಷ್ಟೇ ಕಿವಿ ಓಪನರ್ಗಳು ಸೆಟಲ್ ಆಗ್ತಿದ್ದಾರೆ ಅಂತ 6ನೇ ಓವರ್ಗೆ ವರುಣ್ರನ್ನ ದಾಳಿಗೆ ತಂದ್ರು. ನಂತರ 1 ವಿಕೆಟ್ ಬೀಳ್ತಾ ಇದ್ದ ಹಾಗೆ ಅಕ್ಷರ್ಗಿಂತ ಮೊದಲು ಕುಲ್ದೀಪ್ರನ್ನ ಬೌಲಿಂಗ್ ಇಳಿಸಿದ್ರು. ಅಲ್ಲದೆ ವಿಲಿಯಮ್ಸನ್ ಆಡ್ತಿದ್ದಾಗ ಟ್ಯಾಪ್ ಮಾಡ್ತಾರೆ, ಥರ್ಡ್ ಮ್ಯಾನ್ ಜಾಗದಲ್ಲಿ ಸಿಂಗಲ್ ಕಜಿತಾರೆ ಅಂತ ಗಲ್ಲಿ ಫೀಲ್ಡರ್ನ ಹಾಕಿದ್ರು. ಹೀಗೆ ನಿರಂತರವಾಗಿ ಮ್ಯಾಚ್ ಸಿಚುವೇಶನ್ಗೆ ತಕ್ಕಂತೆ ಡೈನಾಮಿಕ್ ಬದಲಾವಣೆಗಳನ್ನ ಮಾಡ್ತಾ ಬಂದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ರೋಹಿತ್ ಕೂಲ್ ಆಗಿ ಥಿಂಕ್ ಮಾಡ್ತಾರೆ, ಯಾವಾಗಲೂ ಗೆಲ್ಲೇಬೇಕು ಅಂತ ಆಡ್ತಾರೆ, ಆದ್ರೂ ಕಾಮ್ ಆಗಿರ್ತಾರೆ. ಇದು ಕೂಡ ಭಾರತ ಚಾಂಪಿಯನ್ಸ್ ಟ್ರೋಫಿ ಎತ್ತಿ ಹಿಡಿಯೋಕೆ ಇನ್ನೊಂದು ಪ್ರಮುಖ ಕಾರಣ. ದುಬೈ ಪಿಚ್ನ ವರದಾನ. ಇನ್ನು ಸ್ನೇಹಿತರೆ, ಭಾರತ ತನ್ನೆಲ್ಲ ಮ್ಯಾಚ್ನ ದುಬೈ ಒಂದೇ ಸ್ಟೇಡಿಯಂನಲ್ಲಿ ಆಡಿತು. ಇದು ಕೂಡ ಭಾರತಕ್ಕೆ ನೆರವಾಯಿತು. ಸ್ಟೇಡಿಯಂಗೆ ಅಡಾಪ್ಟ್ ಆಗೋಕೆ ಸಾಧ್ಯ ಆಯಿತು. ಬೇರೆ ತಂಡಗಳಂತೆ ಟ್ರಾವೆಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಕಾಗಿರಲಿಲ್ಲ. ಕೇವಲ ಹೋಟೆಲ್ನಿಂದ ಸ್ಟೇಡಿಯಂಗೆ, ಸ್ಟೇಡಿಯಂನಿಂದ ಹೋಟೆಲ್ಗೆ. ಅಲ್ಲದೆ ಪಿಚ್ ಹೇಗಿರುತ್ತೆ ಅನ್ನೋ ಅಂದಾಜು ಕ್ಲಿಯರ್ ಆಗಿ ಸಿಕ್ಬಿಟ್ಟಿದ್ರಿಂದ, ಅಲ್ಲೇ ಎಲ್ಲ ಮ್ಯಾಚ್ ಇದ್ದಿದ್ರಿಂದ ಮೊದಲೇ ತಂಡದಲ್ಲಿ 4 ಸ್ಪಿನ್ನರ್ನ ತಗೊಳ್ಳೋಕ್ಕೂ ಸಾಧ್ಯ ಆಯಿತು. ಪಾಕ್ನಲ್ಲಿ ಆಡಬೇಕಾಗಿದ್ರೆ ಒಂದಿಬ್ರು ಎಕ್ಸ್ಟ್ರಾ ಫಾಸ್ಟ್ ಬೌಲರ್ಸ್ ಬೇಕೇ ಬೇಕಾಗ್ತಿದ್ರು. ಆದರೆ ಭಾರತಕ್ಕೆ ಆ ಅವಶ್ಯಕತೆನೇ ಬರಲಿಲ್ಲ ಇಲ್ಲಿ. ಹೀಗಾಗಿ ಆ ಅವಕಾಶವನ್ನ ಸ್ಮಾರ್ಟ್ ಆಗಿ ಬಳಸಿದ ಟೀಮ್ ಇಂಡಿಯಾ ಎಕ್ಸ್ಟ್ರಾ ಸ್ಪಿನ್ನರ್ಗಳನ್ನ ಹಾಕೊಳ್ತು. ಜೊತೆಗೆ ಒಂದೇ ಸ್ಟೇಡಿಯಂ ಆಗಿದ್ರಿಂದ ಡೈಮೆನ್ಷನ್ಸ್ ಕೂಡ ಚೇಂಜ್ ಆಗ್ತಿರ್ಲಿಲ್ಲ. ಸ್ಟೇಡಿಯಂಗೆ ತಕ್ಕಂತೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಬದಲಾವಣೆ ಮಾಡಬೇಕು, ಬೌಲಿಂಗ್ ಲೈನಪ್ ಚೇಂಜ್ ಮಾಡಬೇಕು ಅನ್ನೋ ಚಿಂತೆ ಇರಲಿಲ್ಲ. ಸೊ ದುಬೈ ಸ್ಟೇಡಿಯಂ ಕೂಡ ಭಾರತದ ಗೆಲುವಿನಲ್ಲಿ ಇಂಪಾರ್ಟೆಂಟ್ ಆಟಗಾರ.
ಇದರ ಜೊತೆಗೆ ಬ್ಯಾಟಿಂಗ್ ನಲ್ಲಿ ರಾಹುಲ್ ರ ಕನ್ಸಿಸ್ಟೆನ್ಸಿ, ಮ್ಯಾಚ್ ಫಿನಿಶಿಂಗ್ ಮಾಡಿದ್ದು, ಜೊತೆಗೆ ಬೌಲಿಂಗ್ ನಲ್ಲಿ ಪಾಂಡ್ಯ ಫುಲ್ ಟೈಮ್ ಪೇಸ್ ಬೌಲರ್ ರೋಲ್ ನಿಭಾಯಿಸಿದ್ದು, ಇದೆಲ್ಲವೂ ಕೂಡ ಹೆಲ್ಪ್ ಮಾಡಿತು. ಹಾಗೆ ರನ್ ಮಷಿನ್ ಕಿಂಗ್ ಕೊಹ್ಲಿ ಅವರ ಆಂಕರಿಂಗ್ ಇನ್ನಿಂಗ್ಸ್ಗಳು, ಪಾಕ್ ಆಸ್ಟ್ರೇಲಿಯಾದಂತಹ ಇಂಪಾರ್ಟೆಂಟ್ ಮ್ಯಾಚ್ಗಳಲ್ಲಿ ಕೊನೆವರೆಗೂ ನಿಂತು ಮ್ಯಾಚ್ ಗೆಲ್ಲಿಸಿಕೊಟ್ಟಿದ್ದು ಭಾರತದ ಯಶಸ್ಸಿಗೆ ಮುಖ್ಯ ಕಾರಣ ಆಯಿತು. ಜೊತೆಗೆ ಕೋಚ್ ಗಂಭೀರ್ ಅವ್ರಿಗೂ ಕೂಡ ಕ್ರೆಡಿಟ್ ಕೊಡ್ಲೇಬೇಕಲ್ಲ. ಸೋತಾಗ ಕೋಚ್ ಸರಿ ಇಲ್ಲ, ಆಚೆ ಹಾಕ್ತಾರೆ, ಇವನಿನ್ ತೆಗೆದೇ ಬಿಡ್ತಾರೆ, ಈ ತರ ಎಲ್ಲ ಮಾತಾಡಿ ಈ ರೀತಿ ಗೆದ್ದಾಗ ಅವ್ರಿಗೆ ಕ್ರೆಡಿಟ್ ಕೊಡ್ತಿದ್ರೆ ಹೇಗೆ? ಗಂಭೀರ್ ಯಾವಾಗಲೂ ಕೂಡ ಗೆಲುವು ಗೆಲುವು, ವಿನ್ 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 ಅಂತ ಹೇಳಿ ಹಸಿವು, ಆಬ್ಸೆಷನ್ ಇಂದ ಇರುವಂತಹ ಆಟಗಾರ. ಯಾವಾಗಲೂ ಕೂಡ ಆಟ ಆಡ್ತಿದ್ದಾಗಲೂ ಅಷ್ಟೇ, ಕೋಚ್ ಆಗಿರುವಾಗಲೂ ಕೂಡ ಅದೇ ರೀತಿ, IPL ಟೀಮ್ಗಳಲ್ಲಿ ಮೆಂಟೋರ್ ಆಗಿದ್ದಾಗಲೂ ಕೂಡ ಅದೇ ರೀತಿ. ಅವ್ರು ಹೋದಲ್ಲೆಲ್ಲ ಆ ಅಪ್ರೋಚ್ ಅನ್ನ ಟೀಮ್ನಲ್ಲೂ ಕೂಡ ತಂದಿದ್ದಾರೆ. ಭಾರತ ಟೀಮ್ನ ಕೋಚ್ ಆದಾಗ್ಲೂ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಆರಂಭದಲ್ಲಿ ಒಂದಷ್ಟು ಸಿಹಿ ಕಹಿಯ ಅನುಭವಗಳಾದ್ರೂ ಕೂಡ ಕಡೆಗೂ ಈಗ ಟೀಮ್ ಇಂಡಿಯಾ ಆ ಗೆಲುವಿನ ಹಸಿವು, ನಾವು ವಿನ್ ಆಗಕ್ಕೆ ಆಡೋದನ್ನ ಆಟಿಟ್ಯೂಡ್ಗೆ ಬಂದಿದೆ. ಅದರಲ್ಲಿ ಗೌತಮ್ ಗಂಭೀರ್ ಅವ್ರಿಗೂ ಕೂಡ ನಾವು ಕ್ರೆಡಿಟ್ ಕೊಟ್ಟಿಲ್ಲ ಅಂದ್ರೆ ತಪ್ಪಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಮುಖ್ಯವಾಗಿರೋ ಕಾರಣ ಯಾರು ಮತ್ತು ಏನು? ನಾವೊಂದೀಗ 1, 2, 3, 4 ಅಂತ ಸೆಟ್ ಮಾಡಿದೇವಲ್ಲ, ಇದರಲ್ಲಿ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್, ನೀವೇನಾದ್ರು ಚೇಂಜ್ ಮಾಡಕ್ ಬಯಸ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.